ಮಾದಿಗ ಬಂಧುಗಳೇ, ಸಮೀಕ್ಷೆಯಲ್ಲಿ ಮಾದಿಗ ಎಂದೇ ಬರೆಯಿಸಿರಿ. ಪರಿಶಿಷ್ಟ ಜಾತಿಗಳ ಮೀಸಲಾತಿಗೆ ಮೇ 5ರಿಂದ ಪ್ರಾರಂಭವಾಗಿದ್ದು, ಜಾತಿ ಗಣತಿಯಲ್ಲಿ ಮಾದಿಗ ಸಮುದಾಯದ ಜನರು ಬೇರೆ ಬೇರೆ ಜಾತಿಗಳನ್ನು ಬರೆಯಿಸದೆ ಮಾದಿಗ ಎಂದು ಕಲಂ ನಂಬರ್ 61ರಲ್ಲಿ ನಮೂದಿಸಬೇಕು ಎಂದು ಮನವಿ ಮಾಡಿಕೊಳ್ಳುತ್ತೇವೆ. ಕಳೆದ 30 ವರ್ಷಗಳಿಂದ ನಡೆದ ಹೋರಾಟದ ಫಲವಾಗಿ ಒಳ ಮೀಸಲಾತಿ ಜಾತಿ ಸಮೀಕ್ಷೆಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗದಿಂದ ಸರ್ಕಾರವು ಜಾತಿ ಗಣತಿ ಸಲುವಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಜಾತಿ ಕಲಂನಲ್ಲಿ ಮಾದಿಗ ಎಂದೇ ಕಡ್ಡಾಯವಾಗಿ ಪೆನ್ನಿನಿಂದ ಬರೆಯಿಸಿ, ಪೆನ್ಸಿಲ್ನಿಂದ ಬೇಡ. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಏಕೆ ಎಡಿ ಎ ಏನೇ ಇರಲಿ ಜಾತಿ ಮಾದಿಗ ಎಂದೇ ಬರೆಯಿರಿ ಎಂದು ಮಾದಿಗ ಮುಖಂಡರಾದ ಅಮರೀಶ್ ಜಾಲಿಹಾಳ್, ಹುಲ್ಗಪ್ಪ, MRHS ರವರು ರಾಜ್ಯದ ಸಮಸ್ತ ಮಾದಿಗ ಜನಾಂಗಕ್ಕೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಕಡ್ಡಾಯವಾಗಿ ಮಾದಿಗ ಎಂದೇ ಬರೆಯಿರಿ ಎಂದು ಈ ಮೂಲಕ ಮನವಿ ಮಾಡಿದ್ದಾರೆ. ಸಿಂಧನೂರು ತಾಲೂಕಿನ ನನ್ನ ಸಮುದಾಯದ ಮಾದಿಗ ಸಮುದಾಯದ ಜನತೆಗೆ ನಮಸ್ಕಾರಗಳು. ಇವತ್ತಿನ ದಿನ ಒಳ ಮೀಸಲಾತಿಗಾಗಿ ಏನು ಜಾತಿ ಜನಗಣತಿ ಸಮೀಕ್ಷೆ ಪ್ರಾರಂಭವಾಗಿದ್ದು, ಇಂದಿನಿಂದ 17ನೇ ತಾರೀಕು ಮನೆಗೆ ಅಧಿಕಾರಿಗಳ ತಂಡವೊಂದು ನಿಮ್ಮ ಮನೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಅವರು ಯಾವ ದಾಖಲೆಗಳನ್ನು ಕೇಳುತ್ತಾರೆ ಆ ದಾಖಲೆಗಳನ್ನು ನೀಡಿ ಜಾತಿ ಕಾಲಂನಲ್ಲಿ ಮಾದಿಗ ಎಂದು ನಮೂದಿಸಬೇಕಂತೇಳಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಈಗಾಗಲೇ ಸುಮಾರು ವರ್ಷಗಳ ಕಾಲ ಏನು ಮಾದಿಗ ಸಮುದಾಯ ಒಳ ಮೀಸಲಾತಿಗಾಗಿ ರಾಜ್ಯಾದ್ಯಂತ ಉಗ್ರ ಹೋರಾಟಗಳನ್ನು ಮಾಡಿದ ಪ್ರತಿಫಲವಾಗಿ ರಾಜ್ಯ ಸರ್ಕಾರ ಇವತ್ತಿನಿಂದ ರಾಜ್ಯದಲ್ಲಿ SC ಸಂಬಂಧಪಟ್ಟ ಜಾತಿಗಳ ಸಮೀಕ್ಷೆಯನ್ನು ನಡೆಸಲಾಗುತ್ತದೆ. ಆದ್ದರಿಂದ ತಾಲೂಕಿನ ನನ್ನ ಮಾದಿಗ ಸಮುದಾಯದವರು ಯಾವುದೇ ರೀತಿಯ ಸಂಕೋಚ ಪಡದೇನೆ, ಭಯ ಪಡದೇನೆ, ಹೆಮ್ಮೆಯಿಂದ ನಾನು ಮಾದಿಗ. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.